ಬಳ್ಳಾರಿಯ ಕಾರೆಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಪೂರ್ಣ ಶಿಥಿಲ. ಶಾಲೆಯ 140 ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳು. ಹೌದು, ಇಲ್ಲಿನ ಶಾಲೆಯಲ್ಲಿರುವಂತಹ 10 ಕೊಠಡಿಗಳಲ್ಲಿ 8 ಕೊಠಡಿಗಳನ್ನು ಸದ್ಯ ಬೀಗ ಹಾಕಲಾಗಿದೆ. ಇಲ್ಲಿ ಮಳೆ ಬಂದರೆ ಅಂದು ಶಾಲೆಗೆ ರಜೆ ಕೊಟ್ಟಂತೆಯೇ ಅರ್ಥ. ಹೊಸ ಶಾಲೆಯನ್ನು ನಿರ್ಮಿಸಲು ಮಕ್ಕಳಿಂದಲೇ ಸರ್ಕಾರಕ್ಕೆ ಮನವಿ. ನಮ್ಮ ಶಾಲೆಯಲ್ಲಿ ಮೇಲೆ ಚುನಾವಣೆ ಕೆಟ್ಟ ಹಾಳಾಗೋಗಿದೆ. ಅದಕ್ಕೆ ಹೊಸ ಶಾಲೆಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನಾವಲ್ಲಿ ಶಾಲಾ ಬೀದಿಯಲ್ಲಿ ಕುಳಿತುಕೊಳ್ಳುತ್ತಿದ್ದೇವೆ. ಹೊಸ ಶಾಲೆಯನ್ನು DMF ಫಂಡಿನಲ್ಲಿ ನೂತನ ಶಾಲೆ ಕಟ್ಟಿಕೊಡುತ್ತೇವೆ ಅಂತ ಮೂಗಿಗೆ ತುಪ್ಪ ಹಚ್ಚುವ ಅಧಿಕಾರಿಗಳು. ಒಂದು ವೇಳೆ ಶಾಲಾ ಕಟ್ಟಡ ಕುಸಿದು ಅನಾಹುತವಾದರೆ ಯಾರೂ ಹೊಣೆ? ಬಳ್ಳಾರಿ ಜಿಲ್ಲೆಯ ಕಾರೆಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಈಗ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಇದು ನಿಜವಾಗಿಯೂ ನಮ್ಮ ಬಳ್ಳಾರಿನ ಅನ್ನುವಂತಹ ಅನುಮಾನ ಮೂಡುತ್ತದೆ. ಈ ವಿಷಯವಾಗಿ ಕಾರೆಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರ ನಮ್ಮೊಂದಿಗೆ ಮಾತನಾಡಿದ್ದು ಹೀಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾನು ಅರುಣ್ ಗೋಪಾಲ್ ಅಂತ BP ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ. ಸರ್ ನಮ್ಮ ಹೆಸರು ವೀರೇಶ್ ಅಂತ ಸರ್. ಕಾರೆಕಲ್ ಸರ್, SDMC ಅಧ್ಯಕ್ಷ ಸರ್, ಸರ್ಕಾರಿ ಸ್ಕೂಲು ಪ್ರಾಥಮಿಕ ಶಾಲೆ ಕಾರೆಕಲ್ ಸರ್. ರೈಟ್, ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಕಟ್ಟಡ ತುಂಬಾ ದುರಸ್ತಿ ಆಗ್ಬಿಟ್ಟಿದೆ, ಮತ್ತೆ ಮಳೆ ಬಂದ್ರೆ ಶಾಲೆಗೆ ರಜೆ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಏನ್ ಅನ್ಸುತ್ತೆ ನಿಮಗೆ? ಹೌದು ಸರ್, ಶಾಲೆಯಲ್ಲಿ ಫುಲ್ ಮಳೆ ನಿಂದ್ರಿಗಿನ ಇನ್ನ ಹೊರಗೆಲ್ಲ ನೀರ್ ನಿಂತು ಬಿಡ್ತಾವ ಸರ್. ಒಳಗ್ ಕೂಡ ನೀರ್ ನಿಂದಿರ್ತಾವ. ನಾವೆಲ್ಲ ಮಕ್ಕಳನ್ನೆಲ್ಲ ಹೊರಗ್ ಕುಂದಿರ್ಸ್ಕೊಂಡು ಪಾಠ ಮಾಡ್ತೀವಿ ಸರ್. ಈಗ ಇವರು ಅಧಿಕಾರಿಗಳು ಕೂಡ ಯಾರು ಅದ್ರ ಬಗ್ಗೆ ಯಾರು ಇದ್ ಮಾಡ್ತಾ ಇಲ್ಲ ಸರ್. ಅಲ್ಲ ಸರ್, ಈಗ ಸುಮಾರು 150-200 ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಶಾಲೆಯ ಪರಿಸ್ಥಿತಿ ಹಿಂಗಾದ್ರೆ ಹೆಂಗೆ ಅಂತ? ಹೌದು ಸರ್, ತುಂಬಾ ಕ್ರಿಟಿಕಲ್ ಇದೆ ಸರ್. ಅದೇನಾದ್ರೂ ಏನ್ ಕುಸ್ತರೆ ಮಕ್ಕಳು ತುಂಬಾ ನಷ್ಟ ಇದಾಗ್ತಾರೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ನೀವು SDMC ಅಧ್ಯಕ್ಷರಾದ್ರೆ ನೀವು ಮಾತಾಡ್ಬೋದಲ್ಲ, BO ಗಳಿಗೆ ಮಾತಾಡ್ಬೋದಲ್ಲ ಫೋನ್ ಮಾಡಿ? ಎಲ್ಲಾರ್ಗೆ ಲೆಟರ್ ಕಳಿಸಿದೀನಿ ಸರ್. ಈಗ ಅದಕ್ಕಾಗಿ ನಾನೆಲ್ಲ ಈ ವಿಡಿಯೋಗಳೆಲ್ಲ ವೈರಲ್ ಮಾಡ್ತಿರೋದು ಸರ್. ಹಾಗಾದ್ರೂ ಗಮನಕ್ಕೆ ತಗಲ್ಲ ಅಂತ ಅಧಿಕಾರಿಗಳು. ಅಲ್ಲಿ ನಮಗೊಬ್ಬ ಸ್ಥಳೀಯರೊಬ್ರು ಮಾತಾಡಿ ಹೇಳಿದ್ರಿ ಫೋನ್ ಮಾಡಿದಾಗ, ಯಾವ್ದಾರ ವಿದ್ಯಾರ್ಥಿಗಳನ್ನ ಯಾವ್ದಾದ್ರು ಗಿಡದ ಕೆಳಗಡೆ ಕೂಡಿಸ್ರಿ, ಇಲ್ಲ ಗುಡಿಯಲ್ಲೇ ಹೋಗ್ಬಿಟ್ಟು ಪಾಠ ಮಾಡ್ರಿ, ನೀವು ಅದಕ್ಕೇನ್ ಮಾಡಕ್ಕಾಗುತ್ತೆ ಅಂತ ಬೇಜವಾಬ್ದಾರಿಯಿಂದ ಮಾತಾಡಿದ್ರು ಅಂತ ಹೇಳಿದ್ರು. ಅದಕ್ಕೇನ್ ಹೇಳಕ್ ಇಷ್ಟಪಡ್ತೀರಿ? ಹೌದು ಸರ್, ಇದೇ ರೀತಿ ಹೇಳಿದ್ ಸರ್. ನಾವು ಲೆಟರ್ ಕೊಡಕ್ ಹೋದಾಗ ನೋಡ್ರಿ ಅದ್ರ ಬಗ್ಗೆ ನಮ್ಗೆ ಏನ್ ಮಾಹಿತಿ ಇಲ್ಲ, ಅದು ಫಂಡ್ ಬರ್ತದೆ ಇಲ್ಲ ಗೊತ್ತಿಲ್ಲ, ಈಗ ಎಷ್ಟೈತಾ ಅಷ್ಟು ಸುಧಾರಿಸ್ಕೊಂಡ್ ಹೋಗ್ರಿ, ಮಕ್ಕಳನ್ನ ಏನಾಗ್ದಂಗ್ ನೋಡ್ಕರಿ ಅಷ್ಟೇ ಅಂತ ಹೇಳ್ತಾರೆ ಸರ್. ಮಕ್ಕಳಿಗೆ ಏನಾಗ್ದಂಗ್ ಹೆಂಗ್ ಸರ್ ನೋಡ್ಕೊಂಡ್ರೆ ಮಳೆ ಬಂದ್ರೆ ಕುಸ್ತೇವೆ ಸರ್. ಅದು ಎಲ್ಲ ಮಣ್ಣು ಬೀಳ್ತೇವೆ ಸರ್ ಮ್ಯಾಗ್ಲಿದ್ದ ರೂಪ್ಲಿದ್ದ. ರೈಟ್, ಈಗ ನಿಮ್ಮ ಮುಂದಿನ ಹೋರಾಟ ಏನು ಅಂತ? ಏನಿಲ್ಲ ಸರ್, ಈಗ ನಾವ್ ಏನಾದ್ರೂ ಇದಕ್ಕೆ ಏನಾದ್ರೂ ಮುಂದಿನ ಕಾರ್ಯ ಕೈ ತಗೊಂಡಿಲ್ಲ ಅಂದ್ರೆಗಿನ ತುಂಬಾ ಹೋರಾಟ ಮಾಡೋದು ಮತ್ತೆ ಇದ್ ಮಾಡ್ಕೊಂಡಿದೀವಿ ಸರ್. ಶಾಲೆ ಬಂದ್ ಮಾಡಿಸಿ ಎಲ್ಲ ರೋಡಿಗೆ ನಿಂತು ಹೋರಾಟ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಸರ್. ಖಂಡಿತ ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ಮತ್ತೆ ಇದಕ್ಕೆ ಒಂದು ಶಾಲಾ ಮಕ್ಕಳಿಗೆ ಏನ್ ನ್ಯಾಯ ಸಿಗಬೇಕು ಅದಕ್ಕೆ ಕೂಡ ನಾವು ಕೂಡ ನಮ್ಮ BP ನ್ಯೂಸ್ ಕೂಡ ನಿಮ್ ಜೊತೆಗಿರ್ತದೆ. ನಮಸ್ಕಾರ. ಥ್ಯಾಂಕ್ ಯು ಸರ್.